ನಮಸ್ಕಾರ. ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಈ ದೇವಸ್ಥಾನಕ್ಕೆ ಮೊದಲು ದೊಡ್ಡ ಗಣಪತಿಗೆ ನಮಸ್ಕಾರ ಹಾಕ್ಕೊಂಡು ಎಲ್ಲ ಮಾಡಿದ್ರೆ ಎಲ್ಲ ಚೆನ್ನಾಗಾಗುತ್ತೆ. ವರ್ಷ ಬರ್ತೀವಿ ನಾವು ಇಲ್ಲಿ. ಆಮೇಲೆ ಇಲ್ಲಿ ಬನಶಂಕರಿಗೆ ಹೋಗ್ತೀವಿ, ಆಮೇಲೆ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗ್ತೀವಿ. ಈ ವರ್ಷ ಎಲ್ಲರಿಗೂ ಚೆನ್ನಾಗಾಗಲಿ, ಎಲ್ಲ ಮಳೆ ಬೆಳೆ ಬಿಸಿಲು ಎಲ್ಲ ಕರೆಕ್ಟಾಗಿರಲಿ, ಮಕ್ಕಳಿಗೆಲ್ಲ ಚೆನ್ನಾಗಿ ವಿದ್ಯಾಬುದ್ಧಿ ಕೊಡಲಿ, ಎಲ್ಲರಿಗೂ ಅನುಕೂಲವಾಗಿ ಇರೋಂಗೆ ಆಗಲಿ. ಅದೇ ಇಡೀ ದಿನ ಬ್ಯುಸಿನೇ 12 ಗಂಟೆವರೆಗೂ. ಇದಾದ್ಮೇಲೆ ದೇವಸ್ಥಾನ ಕಾರ್ಯಗಳೆಲ್ಲ ಆದಮೇಲೆ ಲಂಚ್ ಮಾಡಿಕೊಂಡು ಮೂವಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಅಲ್ಲಿಂದ ಇನ್ನೂ ಡಿಸೈಡ್ ಮಾಡಿಲ್ಲ. ಮಾಡಿಬಿಟ್ಟು ಮೂವಿಗೆ ಹೋಗ್ಬಿಟ್ಟು ಅಲ್ಲಿಂದ ಸಿಲಾಗೆ ಹೋಗ್ಬೇಕು ಅಂತ ಬುಕ್ ಮಾಡ್ಕೊಂಡಿದ್ದೀವಿ. ಸಿಲಾಗೆ ಹೋಗ್ಬಿಟ್ಟು 12 ಗಂಟೆವರೆಗೂ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ಇವತ್ತು ದಿನ ಇಷ್ಟೇ. ರೆಸಲ್ಯೂಷನ್ ಇದೆ ಇವತ್ತು. ಈ ಸರಿ ನನ್ನ ದೊಡ್ಡ ಮಗಳಿಗೆ ಒಳ್ಳೆ ರೀತಿಗೆ ಮದುವೆ ಆಗಲಿ ಅಂತ ಇದೆ. ಒಳ್ಳೆ ರೀತಿಯಾಗಿ ಆಗಲಿ, ಎಲ್ಲರೂ ನೀವು ಪ್ರೇ ಮಾಡ್ಕೊಳ್ಳಿ. ಈ ವರ್ಷ ಆಗಲಿ, ಚೆನ್ನಾಗಿ ಒಳ್ಳೆ ಗಂಡು ಸಿಗಲಿ ಅಂತ ಎಲ್ಲರೂ ಪ್ರೇ ಮಾಡ್ಕೊಳ್ಳಿ. ಅದಕ್ಕೆ ಅಂತ ಬಂದೆ ದೇವಸ್ಥಾನಕ್ಕೆ ನಾನು. ಯಾವ ಥರ ಅಂದರೆ ಏನೋ ಚೆನ್ನಾಗಿ ನೋಡ್ಕೊಬೇಕು, ಹುಡುಗಿನ ಮೋಸ ಮಾಡಬಾರ್ದು, ಒಳ್ಳೆ ಮನಸ್ಸಿರಬೇಕು, ಸೆಟ್ಲಾಗಿರಬೇಕು. ಅದೇ ಇದೆ ಮೊದಲು ನನ್ನ ಮಕ್ಕಳು ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿದ್ದಂಗೆ. ವರಲಕ್ಷ್ಮಿ ಅಂತ. ಅದೇ ಮನೆ ಕಟ್ತಿದ್ದೀವಿ, ಆದಷ್ಟು ಬೇಗ ಮನೆ ಕಂಪ್ಲೀಟ್ ಆಗಲಿ, ಸಂಪೂರ್ಣ ಆಗಲಿ, ಒಳ್ಳೆ ರೀತಿನಲ್ಲಾಗಲಿ, ಯಾವುದೇ ಅಡೆತಡೆಗಳು ಇಲ್ದಿರ ಆಗಲಿ ಅಂತ ಕೇಳ್ಕೊಂಡಿದ್ದೀವಿ. ಆ್ಯಕ್ಚುಲಿ ನಾನು ಬಂದಿರೋದು ಫಸ್ಟ್ ಟೈಮು. ಲಾಸ್ಟ್ ಇಯರು ನಾನು ಇರಲಿಲ್ಲ, ಕೊಲ್ಲೂರಲ್ಲಿದ್ದೆ. ಅಂದರೆ ವರ್ಷನೇ ಯಾವ್ದಾನ ದೇವಸ್ಥಾನ ಹೋಗ್ತಾನೆ ಇರ್ತೀವಿ. ಜಾಸ್ತಿ ಹೋಗೋದು ಕೊಲ್ಲೂರು, ಮೂಕಾಂಬಿಕೆ, ಆಮೇಲೆ ಹೊರನಾಡು, ಶೃಂಗೇರಿ, ಈ ಕಡೆ ಜಾಸ್ತಿ ಹೋಗ್ತಾ ಇರ್ತೀವಿ. ಪ್ರತಿ ವರ್ಷ ಕೊಲ್ಲೂರಲ್ಲಿ ಇರ್ತೀವಿ ನಾವು. ಆ್ಯಕ್ಚುಲಿ ಈ ಫಸ್ಟ್ ಟೈಮ್ ನಾನು ಇಲ್ಲಿ ಬಂದಿರೋದು. ತುಂಬ ದಿವಸದಿಂದ ನೋಡಬೇಕು ಅಂದ್ಕೊಂಡೆ. ನನ್ನ ಹೆಸರು ತೇಜಸ್ವಿನಿ ಅಂತ. ಈ ಸತಿ ನಾನು ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಈ ಸತಿ ನಾನು ರೆಸಲ್ಯೂಷನ್ ಏನಂದರೆ ವೆಯ್ಟ್ ಲಾಸ್ ಆಗಬೇಕು, ಹೀರೋಯಿನ್ ಥರ ಇರಬೇಕಂತ ಆಸೆ. ಆಮೇಲೆ ಡಿಸ್ಟಿಂಕ್ಷನ್ ತೊಗೋಬೇಕು, 96% ಬರಬೇಕನ್ನೋ ಆಸೆ ಇಟ್ಕೊಂಡಿದ್ದೀನಿ. ಅದಕ್ಕೆ ವರ್ಕ್ ಹಾರ್ಡ್ ಮಾಡ್ತಾಯಿದ್ದೀನಿ. ನಾಳೆಯಿಂದ ಪ್ರಿಪ್ರೇಟ್ರಿ, ಸೊ ನೋಡಬೇಕು ಅಷ್ಟೇ.